ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದೊಂದು ಮಹತ್ತರ ಬೆಳವಣಿಗೆ. ಇಂತಹ ಬೆಳವಣಿಗೆ ಹಿಂದೆಂದೂ ನಡೆದಿತ್ತೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ? ಅದಕ್ಕೆ ಕಾರಣ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಅವರು ಯೂಶ್ವಲಿ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆಯೋರಲ್ಲ. ಸೊ ಈ ಹಿಂದೆ ಕೂಡ ಧರ್ಮಸ್ಥಳದ ಈ ಪ್ರಕರಣ, ಹೆಣಹೂತ ಪ್ರಕರಣ ಹೊರಗೆ ಬಂದಾಗ ಅವರು ಬೇರೆ ಬೇರೆ ಸಾರ್ವಜನಿಕ ಭಾಷಣದ ರೀತಿ ಮಾತನಾಡ್ತಾ ಇದ್ದರು ಹೊರತು ಈ ರೀತಿ ಯಾವತ್ತೂ ಮಾತಾಡಿರಲಿಲ್ಲ. ಆ ಕಾರಣಕ್ಕೆ ಇದು ಭಾಳ ಮಹತ್ವದ್ದು. ಅದ್ರ ಜೊತೆಗೆ ಈ ಮಾತಿನ ಟೇಕ್ ಅವೇಸ್ ಏನು, ಅದನ್ನು ವಿವರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ವೀರೇಂದ್ರ ಹೆಗ್ಗಡೆ ಅವರು ಏನು ಹೇಳಿದ್ದಾರೆ, ಆ ಮಾತಿನ ಅರ್ಥ ಏನು, ಅವರು ಏನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಇದು ಒಂದು ಭಾಗ. ಸೆಕೆಂಡ್ ಥಿಂಗ್, ವೀರೇಂದ್ರ ಹೆಗ್ಗಡೆಯವರು ಆಂತರಿಕವಾಗಿ ಕುಗ್ಗಿದ್ದಾರೆಯೇ, ಹೆದರಿದ್ದಾರೆಯೇ, ಅವರಿಗೆ ಭಾರವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇರುವೆ, ಈ ಪ್ರಶ್ನೆಗಳು ಕೂಡ ನನ್ನ ಮುಂದೆ ಇವೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ನಾವು ನೋಡಿದರೆ ಅವರು ಗೊತ್ತಾಗುತ್ತೆ ನಮಗೆ. ಫಸ್ಟ್ ಹೇಳ್ತಾರೆ ಅವರು, ಧರ್ಮಸ್ಥಳದ ಏನು ಈ ಹೆಣಹೂತ ಪ್ರಕರಣದ ವಿಚಾರದಲ್ಲಿ ಸತ್ಯ ಹೊರಬರ್ತಾ ಇದೆ, ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅಂತ ಅವರು ಇವತ್ತು ಹೇಳಿದರು. ಏನು ಸತ್ಯ ಹೊರಗೆ ಬರ್ತಾ ಇದೆ, ಸರ್ಕಾರಕ್ಕೆ ಯಾಕೋ ಕೃತಜ್ಞತೆಯನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ. ಈ ಕೃತಜ್ಞತೆ ವ್ಯಕ್ತಪಡಿಸುವುದು ಕೂಡ ಸರ್ಕಾರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಒಂದು ದಾರಿನ. ಯಾಕೆಂದರೆ ಭಾಳಷ್ಟು ಸಂದರ್ಭದಲ್ಲಿ ಹೊಗಳಿಕೆ ಇರುತ್ತಲ್ಲ, ಅದಕ್ಕೊಂದು ಉದ್ದೇಶ ಇರುತ್ತೆ ಅಂತ. ಈಗ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರವನ್ನು ಹೊಗಳ್ತಾ ಇದ್ದಾರೆ. ಸರ್ಕಾರವನ್ನು ಹೊಗಳ್ತಿದ್ದಾರೆ ಅಂದರೆ ಅವರು ಯಾರನ್ನು ಹೊಗಳ್ತಿದ್ದಾರೆ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅವರು ಹೊಗಳ್ತಾ ಇದ್ದಾರೆ, ಅಥವಾ ತಮ್ಮ ಬೆಂಬಲಕ್ಕೆ ನಿಂತಂಥ ಉಪಮುಖ್ಯಮಂತ್ರಿ ಗೃಹ ಸಚಿವರನ್ನ ಹೊಗಳ್ತಾ ಇದ್ದಾರೆ? ಇದು ಪ್ರಶ್ನೆ. ಇದು ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಬಿಟ್ಟಿದ್ದು. ಸೊ ಆದರೆ ನಾವು ಇದನ್ನು, ಅವರ ಮಾತನ್ನು ಬಿಟ್ವೀನ್ ದ ಲೈನ್ಸ್ ನೋಡ್ತಾ ಹೋಗಬೇಕು. ಅವರು ಹೇಳ್ತಾರೆ, ಧರ್ಮಸ್ಥಳ ದೇಗುಲ ಬೇರೆ ಅಲ್ಲ, ಧರ್ಮಸ್ಥಳದ ಊರಿನವರು ಬೇರೆ ಅಲ್ಲ. ನೋಡಿ, ಇದನ್ನು, ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಧರ್ಮಸ್ಥಳ ದೇಗುಲ ಬೇರೆ ಅಲ್ಲ, ಧರ್ಮಸ್ಥಳದ ಊರಿನವರು ಬೇರೆ ಅಲ್ಲ. ಇದರ ಅರ್ಥ ಏನಾಗಿದ್ರೆ, ಇದರ ಅರ್ಥ ಇಷ್ಟೇ, ಧರ್ಮಸ್ಥಳದ ದೇವರು ಮತ್ತು ಊರಿನವರ ನಡುವೆ ವ್ಯತ್ಯಾಸ ಇಲ್ಲ ಅಂದರೆ ಧರ್ಮಸ್ಥಳದ ಅಲ್ಲಿ ವಾಸಿಸುವ, ಅಲ್ಲಿಯ ಧರ್ಮಾಧಿಕಾರಿ ಆಗಿರುವ ನನಗೂ ದೇಗುಲಕ್ಕೂ ದೇವರಿಗೂ ವ್ಯತ್ಯಾಸ ಇಲ್ಲ ಅನ್ನುವ ಸಂದೇಶವನ್ನು ವೀರೇಂದ್ರ ಹೆಗ್ಗಡೆ ಕೊಡ್ತಾರೆ. ಒಂದು ರೀತಿಯಲ್ಲಿ ಈ ಸಂದೇಶವನ್ನು ಕೊಡುವ ಮೂಲಕ ಒಂದು ಕ್ರಿಮಿನಲ್ ಆ್ಯಕ್ಟ್ ಏನಿದೆ, ಹತ್ಯೆ, ಅತ್ಯಾಚಾರ, ಅದನ್ನು ಈ ಧಾರ್ಮಿಕ ಆ್ಯಂಗಲ್ನಲ್ಲಿ ಜನರ ಸಿಂಪತಿಯನ್ನು ಪಡೆಯುವುದಕ್ಕೆ ಅವರು ನಡೆಸ್ತಾರೆ ಯತ್ನ. ನೋಡಿ, ಅವರು ಹೇಳ್ತಾರೆ, ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೀವು ನೋಡಿದ್ದೀರಿ, ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ, ಇದು ಗೊತ್ತಾಗುತ್ತಿಲ್ಲ. ಇದು ಸುಳ್ಳು. ಯಾರಿಗೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಮೇಲೆ ದ್ವೇಷ ಇಲ್ಲ, ಯಾರೂ ಕೂಡ ಅವರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇಲ್ಲ. ಪ್ರಶ್ನೆ ಇರುವುದು ಏನು, ಧರ್ಮಸ್ಥಳ ಎನ್ನುವ ಊರಿನಲ್ಲಿ ನಡೆದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಅಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣ, ಅತ್ಯಾಚಾರ, ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಏನು ಪ್ರತಿಭಟನೆಗಳು, ಹೋರಾಟಗಳು, ಜಗಳಗಳು ನಡೀತಾರೆ. ಅದನ್ನು ಯಾಕೆ ಅವರು ಪರ್ಸ್ನಲ್ ತಗೋಬೇಕು? ಈ ಸತ್ಯ ಹೊರಗೆ ಬಂದರೆ ಅದನ್ನ ಅವ್ರು ಯಾಕೆ ದ್ವೇಷ ಅಂತ ಹೇಳ್ತಾರೆ? ಈ ಪ್ರಶ್ನೆ ಕೇಳಬೇಕಲ್ವಾ? ದ್ವೇಷ ಯಾಕೆ ಮಾಡ್ತೀರಿ ಅದಕ್ಕೆ? ನಾನು ಯಾರನ್ನು ಅವ್ರು ಹೀಯಾಳಿಸಿದಾರೋ ಬಿಟ್ಟದೋ ಪ್ರಶ್ನೆ ಅಲ್ಲ. ಅವರು ದೊಡ್ಡವರು, ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಲ್ಲಿ ನಡೆದಂತಹ ಅಪರಾಧಕ ಚಟುವಟಿಕೆಗಳಿವೆ, ಅದರ ಬಗ್ಗೆ ಮಾತನಾಡ್ತಾ ಇರೋದೇ ಹೊರತು ಇನ್ಯಾರ ಬಗ್ಗೆ ಅಲ್ಲ. ಈಗಲೂ ಕೂಡ ಯಾರೋ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ ಅಂತಲೂ ಹೇಳ್ತಾರೆ, ನಾನಂತೂ ಹೇಳ್ತಾ ಇದ್ದೀನಿ. ನಾವು ಸತ್ಯ ಹೊರಗೆ ಬರಬೇಕು ಅಂತ ಹೇಳ್ತೀವಿ. ಸತ್ಯ ಹೊರಗೆ ಬರಬೇಕು ಅಂತ ಹೇಳಿದ ತಕ್ಷಣ ವೀರೇಂದ್ರ ಹೆಗ್ಗಡೆ ಅವರು ತಮಗೆ ಯಾಕೆ ಕರೆಕ್ಟ್ ಮಾಡ್ಕೋತಾರೆ? ಸತ್ಯ ಹೊರಗೆ ಬರಬೇಕು. ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಬೇಕು. ವೇದವಲ್ಲಿ ಪ್ರಕರಣ, ಆನೆ ಮಾವುತ, ಸಹೋದರಿ ಯಮುನಾ, ಇವರೆಲ್ಲ ಪ್ರಕರಣಗಳು ಹೊರಗೆ ಬರಬೇಕು ಅಂತ ಹೇಳಿದರೆ ಅದನ್ನು ಅವರು ಇಂಡಿವಿಜುವಲಿ ಕರೆಕ್ಟ್ ಮಾಡ್ಕೊಂಡು ನನ್ನನ್ನು ದ್ವೇಷಿಸ್ತಾರೆ. ಆದರೆ ಈ ಆರೋಪ ಮಾಡುವುದಕ್ಕೂ ಅದನ್ನು ಅವರು ತಮ್ಮನ್ನು ದ್ವೇಷಿಸುವುದು ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಕಾರಣ ಏನು ಅಲ್ವಾ? ಯೋಚನೆ ಮಾಡಿ. ಸೊ ಅದರ ಜೊತೆಗೆ ಅವ್ರು ಹೇಳ್ತಾರೆ, ಹೀಗೆ ಇಷ್ಟು ಶತ್ರುತ್ವ ಯಾಕೆ ಎಂಬುದು ಅರ್ಥವಾಗ.
ಶತ್ರುತ್ವ ಇಲ್ಲ, ಯಾರಿಗೂ ಅವ್ರ ಮೇಲೆ ಶತ್ರುತ್ವ ಇಲ್ಲ. ಶತ್ರುತ್ವ ಇದ್ದರೆ ಅದು ಈ ಮುಗ್ಧ ಮಹಿಳೆಯರನ್ನ ಯಾರು ಹತ್ಯೆ ಮಾಡಿದ್ದಾರೋ ಅವ್ರ ಮೇಲೆ ಶತ್ರುತ್ವ ಇಟ್ಕೋಬೇಕು ನಾವು, ಅಲ್ವಾ? ಅಂಥ ಅಪರಾಧಿಗಳನ್ನು ಟೀಕೆ ಮಾಡಿದಾಗ ಅಪರಾಧಿಗಳು ಸಿಕ್ಕಾಕಬೇಕು ಅಂತ ಅಂದರೆ, ಅಪರಾಧಿಗಳನ್ನು ದೂಷಿಸಿದರೆ ಅವರು ತಮ್ಮ ವಿರುದ್ಧದ ಶತ್ರುತ್ವ ಅಂತ ಅಂದ್ಕೊಳ್ಳೋದು ಯಾಕೆ? ಅಂದರೆ ಯಾರೋ ಅಪರಾಧಿಗಳು, ಆರೋಪಿಗಳು ವೀರೇಂದ್ರ ಹೆಗಡೆಯವರ ಛತ್ರ ಚಾಮರದ ಅಡಿಗೆ ಅಡಗಿ ಕೂತಿದ್ದಾರೆಯೇ? ಪ್ರಶ್ನೆ. ಅವ್ರಿಗೆ ಪರ್ಸನಲ್ ಕರೆಕ್ಟ್ ಯಾಕೆ ಮಾಡ್ಕೋತಾರೆ ದೊಡ್ಡವರು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಅಲ್ವಾ? ಅವ್ರಿಗೆ ಯಾರೂ ಕೂಡ ವೀರೇಂದ್ರ ಹೆಗಡೆಯವರನ್ನು ದೂರಿಲ್ಲ, ನಾನಂತೂ ದೂರಲ್ಲ. ಆದರೆ ಅಲ್ಲಿ ನಡೆದ ಹತ್ಯಾಕಾಂಡ ಇದೆಯಲ್ಲ, ಅದು ಸತ್ಯ ಹೊರಗಡೆ ಬರಬೇಕು. ಹಾಗಂತ ಕೆಲವು ತನ್ನ ಮೇಲಿನ ಅಸೂಯೆ, ತನ್ನ ಮೇಲಿನ ದ್ವೇಷ, ತನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಏನಿದೆ, ಇದು ಸತ್ಯ ದೂರವಾದದ್ದು ಅಂತ. ಇದು ಒಂಥರ ಸಿಂಪತಿಯನ್ನು ಗಿಟ್ಟಿಸುವ ಒಂದು ಯತ್ನವೇ, ಅಥವಾ ಯಾರೋ ಆರೋಪಿತರಿದ್ದಾರೆ, ಯಾರೋ ಇಂಥ ಕೃತ್ಯವೆಸಗಿದ್ದಾರೆ, ಅವರು ಯಾರು ಅಂತ ವೀರೇಂದ್ರ ಹೆಗ್ಗಡೆಯವರಿಗೆ ಗೊತ್ತಿರ್ಬೋದಾ? ನನಗೆ ಗೊತ್ತಿಲ್ಲ. ಅವರು ಇವರಿಗೆ ಹತ್ತಿರದವರು ಆಗಿರಬಹುದಾ? ನನಗೆ ಗೊತ್ತಿಲ್ಲ. ಅದು ವೀರೇಂದ್ರ ಹೆಗ್ಗಡೆ. ಆದರೆ ಅವರು ಒಂದು ರೀತಿಯ ಕಟ್ಟಿಕೊಳ್ಳುತ್ತಿರುವ ಈ ರಕ್ಷಾ ಕವಚ ಇದೆಯಲ್ಲ, ಆ ರಕ್ಷಾ ಕವಚ ಇಂತಹ ಸಂಶಯಕ್ಕೆ ಕಾರಣ ಆಗುತ್ತೆ. ಸೊ ಅವರು ಹೇಳ್ತಾ ಹೋಗ್ತಾರೆ ಹೀಗೇನೆ, ತಾವೇನು ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೊಂದು ಸಂಬಂಧನೇ ಇಲ್ಲ ನೋಡಿ. ಇದು ಅಂದರೆ ಒಬ್ಬ ಮನುಷ್ಯ ಒಳಗಡೆಯಿಂದ ಕುಸಿದರೆ ಅವರು ಅದಕ್ಕೆ ಕಾರಣ ಅಂತ ಅವರು SIT ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಮಾಡಿದ ಮೇಲೆ ಅವರು ಕೋವಿಡ್ ನಂತರದ ದಿನದಲ್ಲಿ ತಾವೊಬ್ಬ ಸಾಧು ಸಂತ ಆಗಿದ್ದೇನೆ ಅಂತ ಅವರು ಪ್ರತಿಬಿಂಬಿಸುವ ಯತ್ನವನ್ನು ಅವರು ಮಾತನಾಡಿ ಮಾಡ್ತಾರೆ. ಏನದು ಹೇಳ್ತಾರೆ ನೋಡಿ ಅವರು, ಇದು ಕೋವಿಡ್ ನಂತರದ ದಿನಗಳಲ್ಲಿ ನಾನು ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅಂದರೆ ಕೋವಿಡ್ ಮೊದಲನೇ ದಿನಗಳಲ್ಲಿ ಅವರು ಪುಸ್ತಕನ ಓದ್ತಾ ಇರಲಿಲ್ವಾ? ಅಥವಾ ಈಗ ನಾನು ಪುಸ್ತಕವನ್ನು ಓದ್ತಾ ಇದ್ದೀನಿ ಅಂತ ಹೇಳುವ ಮೂಲಕ ತಾನು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗ್ತಾ ಇದ್ದೀನಿ ಅನ್ನುವ ಮೆಸೇಜನ್ನು ವೀರೇಂದ್ರ ಹೆಗ್ಗಡೆಯವರು ಕೊಡ್ತಿದ್ದಾರೆ. ಯೋಚನೆ ಮಾಡಿ. ಅವ್ರು ಹೇಳ್ತಾರೆ, ಸಿದ್ಧಗಂಗಾ ಶ್ರೀಗಳ ಹಲವು ಪುಸ್ತಕಗಳನ್ನು ನಾನು ಓದಿದ್ದೇನೆ. ಅವರು ನಮ್ಮನ್ನು ಹೊಗಳಿದ್ದೀರಿ, ಆದರೆ ನಮ್ಮ ಸೇವೆ ಧರ್ಮ ನನಗೆ ಮುಖ್ಯ ಅಂತ ಇದೆ. ನೋಡಿ, ಇವರು ಇಲ್ಲೂ ನೋಡಿ, ಇದು ಜಾಣತನ. ಏನು, ಸಿದ್ಧಗಂಗಾ ಶ್ರೀಗಳು ನಮ್ಮನ್ನು ಹೊಗಳಿದ್ದಾರೆ, ನಮ್ಮ ಸೇವೆಯನ್ನು ಹೊಗಳಿದ್ದಾರೆ ಅನ್ನೋ ಮೂಲಕ ಅವರ ಕೃತ್ಯಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದಕ್ಕೆ ಅಥವಾ ಇದನ್ನೆಲ್ಲ ಮಾಡಿಕೊಳ್ಳೋದಕ್ಕೆ ಅವರು ಸಿದ್ಧಗಂಗಾ ಶ್ರೀಗಳ ಆಶ್ರಯವನ್ನು ಪಡಿತಾರೆ. ಸಿದ್ಧಗಂಗಾ ಶ್ರೀಗಳು ದೊಡ್ಡ ಮನುಷ್ಯರು. ಅವರ ವಿದ್ಯಾದಾನ, ಇನ್ನೊಂದು ಮಕ್ಕಳಿಗೆ 10,000 ಮಕ್ಕಳಿಗೆ ಎಂದಾದರೂ ಧರ್ಮಸ್ಥಳ ಏನಿದೆ ಅವರ ಕಾಲೇಜುಗಳಲ್ಲಿ ಉಚಿತ ವಿದ್ಯಾದಾನ ಇದೆಯಾ? ಯೋಚನೆ ಮಾಡಿ ನೋಡಿ. ಆದರೆ ಅವರಿಗೀಗ ಸಿದ್ಧಗಂಗಾ ಶ್ರೀಗಳು ಬೇಕಾಗಿದೆ. ಅಂದರೆ ತಮ್ಮ ಇಮೇಜನ್ನು ಬಲಪಡಿಸಿಕೊಳ್ಳುವುದಕ್ಕೆ ಅವರು ಸಿದ್ಧಗಂಗಾ ಶ್ರೀಗಳ ಆಶ್ರಯಕ್ಕೆ ಹೋಗ್ತಾರೆ. ಸೊ ಸಿದ್ಧಗಂಗಾ ಶ್ರೀಗಳು 108 ವರ್ಷ ಬದುಕಿದವರು ಹೇಳಿದ ಮಾತು ಇದು. ಶತ್ರುತ್ವ ಯಾಕೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಇಷ್ಟು ಹಗೆತನ ನೋಡಿ, ಅವರು ಹೇಳ್ತಾ ಹೋಗೋದು ನೋಡಿ, ಇಷ್ಟು ಹಗೆತನ ಅಪವಾದ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾವು ಸೇವೆ ಮಾಡ್ತೇವೆ, ಆದರೆ ಸೇವೆ ಪ್ರಚಾರದ ವಸ್ತುವಲ್ಲ. ಸಿದ್ಧಗಂಗಾ ಶ್ರೀಗಳ ಆಶ್ರಯ ಪಡೆಯುವ ಮೂಲಕ, ಸಿದ್ಧಗಂಗಾ ಶ್ರೀಗಳು ನಮ್ಮನ್ನು ಹೊಗಳಿದ್ದಾರೆ ಅಂತ ಹೇಳುವ ಮೂಲಕ ಅವರು ಇಡೀ ತಮ್ಮ ವ್ಯಕ್ತಿತ್ವವನ್ನು ಇನ್ನೊಂದು ಆ್ಯಂಗಲ್ಲಿಗೆ ಎತ್ತಿಕೊಂಡು ಹೋಗುವುದಕ್ಕೆ ಅವರು ಯತ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಸಿಂಪತಿಗೆ ಟ್ರೈ ಮಾಡ್ತಾರೆ. ಶತ್ರುತ್ವ ಯಾಕೆ ಬಂತು ಅಂತ ಗೊತ್ತಿಲ್ಲ, ಹಗೆತನ ಅಪವಾದ ಯಾಕೆ ಬಂತು ಅಂತ ಗೊತ್ತಿಲ್ಲ ಅಂತಾರೆ. ನಾವು ಸೇವೆ ಮಾಡ್ತೇವೆ, ಆದರೆ ಸೇವೆ ಪ್ರಚಾರದ ವಸ್ತುವಲ್ಲ ಅಂತ ಹೇಳ್ತಾರೆ. ಅದು ಹೇಳಿದ ಮತ್ತೆ ಪರ್ಸನಲ್ ವಿಚಾರಕ್ಕೆ ಬರ್ತಾರೆ. ಇಷ್ಟು ವರ್ಷ ನಾವು ಆರೋಗ್ಯವಾಗಿರಲು ನಮ್ಮ ನಿಸ್ವಾರ್ಥ ಸೇವೆಯೇ ಕಾರಣ. ನೋಡಿ, ಅವರು ಆರೋಗ್ಯದಲ್ಲಿರುವುದಕ್ಕೂ ನಿಸ್ವಾರ್ಥ ಸೇವೆಯೇ ಕಾರಣ ಅಂತ ಹೇಳುವ ಮೂಲಕ ತಾವು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದೀವಿ ಅಂತಾರೆ. ಅವರಿಗೆ ತಾವು ನಿಸ್ವಾರ್ಥ ಸೇವೆ ಮಾಡಿದ್ರ ಬಗ್ಗೆ ಅವರಿಗೆ ಸಂಶಯ ಇದೆಯಾ? ಸಂಶಯ ಇರೋದ್ರಿಂದ ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಇದು ಪ್ರಶ್ನೆ. ಹಾಗೆಯೇ ಅವರು ಹೇಳ್ತಾ ಹೋಗ್ತಾರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಗಮನಿಸಿದ್ದೀರಿ, ನಾನು ಇಲ್ಲಿ ನಿಮಿತ್ತ ಮಾತ್ರ. ಅವರು ನಿಮಿತ್ತ ಮಾತ್ರ ಇರ್ಬೋದು. ನಿಮಿತ್ತ ಮಾತ್ರ ಅಂದರೆ ಏನು ಅರ್ಥ ಅಲ್ವಾ? ಏನು ನಿಮಿತ್ತ ಮಾತ್ರ, ನಾನು ಯಾವುದಕ್ಕೂ ಕಾರಣ ಅಲ್ಲ ಅಂತ ಅನ್ನುವ ಮೂಲಕ ಬಂದಿದ್ದನ್ನು ತೊಳೆದುಕೊಳ್ಳುವ ಯತ್ನವನ್ನು ಅವ್ರು ಮಾಡ್ತಾರೆ. ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು.
ಹಾಗಿದ್ರೆ ಅವ್ರ ಕೈಯಲ್ಲಿ ಏನೂ ಇಲ್ಲ ಅಂತಂದರೆ ಅದು ಹರ್ಷೇಂದ್ರ ಹೆಗಡೆನೋ ಇನ್ನೊಬ್ಬರ ಕೈಯಲ್ಲಿದೆ ಅನ್ನುವ ಸಂದೇಶವನ್ನು ಇಂಡೈರೆಕ್ಟ್ಲಿ ಕೊಡ್ತಿದ್ದಾರೆ. ನನ್ನ ಕೈಯ ನಾನು ನಿಮಿತ್ತ ಮಾತ್ರ. ಅಂದರೆ ಇವರು ಒಂದು ರೀತಿಯಲ್ಲಿ ಯು ಸಿ ದಟ್ ಗರ್ಭಗುಡಿಯ ಒಳಗಿರುವ ದೇವರು, ಗರ್ಭಗುಡಿಯ ಹೊರಗಡೆ ಇರುವ ದೇವರು ತಮ್ಮ ಮುಖ ಮಾತ್ರ ಇದೆ, ನನ್ನ ಕೈಯಲ್ಲಿ ಯಾವುದೂ ಇಲ್ಲ ಅನ್ನುವ ನಿಮಿತ್ತದಿಂದ ಅದು ಹೇಳ್ತಾರೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಕೆಲವು ಪ್ರೀತಿಯಲ್ಲಿ ಟೀಕೆ ಮಾಡಿದರು, ಈಗ ಹಾಗಾಗ್ತಾ ಇಲ್ಲ, ನಿಮಗೆ ಎಷ್ಟು ಕೃತಜ್ಞತೆ ನೋಡಿ. ಈ ಮೂಲಕ ಅವರು ಯಾರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ, ಯಾಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ, ಈ ಕೃತಜ್ಞತೆ ಸಲ್ಲಿಸದರೂ ಸಾಲದು ನನಗೆ ಅನ್ನುವ ಮಾತನ್ನು ಹೇಳ್ತಾರೆ. ಇದೆಲ್ಲ ಮನುಷ್ಯನ ಮನಸ್ಸಿದೆಯಲ್ಲ, ಈ ಸಿಂಪತಿ ಇದಕ್ಕೆ ಒಂದು ರೀತಿಯಲ್ಲಿ ಸೆಲ್ಫ್ ಪಿಟಿ ಅಂತಾರೆ. ಮನುಷ್ಯ ಒಂದು ಹಂತಕ್ಕೆ ಹೋದ್ಮೇಲೆ ಸೆಲ್ಫ್ ಪಿಟಿಗೆ ಬರುತ್ತೆ, ತನ್ನ ಬಗ್ಗೆ ತಾನು ದುಃಖ ಪಟ್ಟುಕೊಳ್ಳೋದು. ಈ ತನ್ನ ಬಗ್ಗೆ ತಾವು ದುಃಖಪಟ್ಟುಕೊಳ್ಳುವ ಮೂಲಕ ಸಂತೋಷವನ್ನು ಅನುಭವಿಸೋದು ಅಂತ. ಅಯ್ಯೋ ನನಗೆ ಹಿಂಗಾಗ್ಬಿಡ್ತು, ಒಂದು ಸಿಂಪತಿಗೆ ಟ್ರೈ ಮಾಡೋದು, ಅದಕ್ಕೆಲ್ಲ ಈ ಸೆಲ್ಫ್ ಪಿಟಿ ವರ್ಕ್ ಆಗುತ್ತಾ ಹೋಗುತ್ತೆ ಅಂತ ಅವ್ರು ಮತ್ತೆ ಹೇಳ್ತಾರೆ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದೀರಿ, ಅವ್ರ ಮೇಲೆ ದಬ್ಬಾಳಿಕೆ ನಡೆದಿಲ್ಲ, ಅಲ್ಲಿ ನಡೆದಿರುವ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಬಗ್ಗೆ, ಅಲ್ಲಿ ನಡೆಯುವ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೂ ವೀರೇಂದ್ರ ಹೆಗಡೆಯವರಿಗೂ ಸಂಬಂಧ ಇಲ್ಲ ಅಂತ ನಾವು ನಂಬಿದ್ದೇವೆ. ಆದರೆ ಅವರೇನೆ ಅದಕ್ಕೊಂದು ಸಂಬಂಧವನ್ನು ಕಲ್ಪಿಸ್ತಿದ್ದಾರೆ. ಈಗ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದವ್ರನ್ನ ದೂಷಿಸಿದರೆ ಅದು ತಮ್ಮ ಮೇಲೆ ಮಾಡುವ ದೂರು ಅಂತ ಅವ್ರು ಅಂದ್ಕೊಂಡ್ರೆ, ಹಾಗಿದ್ದರೆ ಇವರಿಗೂ ಮತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೂ ಏನೋ ಒಂದು ಸಂಬಂಧ ಇದೆ ಅಂತ ಅರ್ಥ ಬರಲ್ವ? ಗೊತ್ತಿಲ್ಲದೆ ಈಸ್ ರಿವೀಲಿಂಗ್ ದ ಟ್ರುತ್ ಅಂತ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ಸತ್ಯವನ್ನು ಅವರೇ ಹೊರಗಾಗ್ತಾ ಇದ್ದಾರೆ. ಮನುಷ್ಯ ಹಾಗೇನೆ, ನಾವು ಮಾತನಾಡ್ತಾ ಹೋಗ್ತೀವಿ ನೋಡಿ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಸತ್ಯ ಹೊರಗೆ ಬರ್ತಾ ಇರುತ್ತೆ. ಅದೇ ಬದುಕಿನ ಒಂದು ಸೌಂದರ್ಯ ಅಂತ. ನಮ್ಮ ಮಾತು ನಾನು ಅರ್ಧ ಗಂಟೆ ಮಾತನಾಡಿದರೆ ನಾನು ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಅವರು ಹೇಳ್ತಾರೆ. ಅವರಿಗೀಗ ಮತ್ತೆ ಹೇಳ್ತಾರೆ, ತಮಗೆ ತಾವು ಸಾಂತ್ವನ ಹೇಳ್ಕೊಳ್ಳೋ ಒಂಥರ ಸೆಲ್ಫ್ ಪಿಟಿ, ನಂತರ ಸಾಂತ್ವನ ಹೇಳ್ಕೊಳ್ಳೋದು. ಈಗ ಮನಸ್ಸು ಸ್ವಲ್ಪ ಹಗುರವಾಗಿದೆ, ಎತ್ತರ ಬೆಟ್ಟದಿಂದ ನೀರು ಹರಿದಿದೆ ನೋಡಿ, ಎತ್ತರ ಬೆಟ್ಟದಿಂದ ನೀರು ಹೊರದಿದೆ. ಇದನ್ನು ನಾನು ಇನ್ನೇನು ಮಾತಾಡಿದೆ ಅಂದರೆ, ತಾವು ಎತ್ತರದ ಬೆಟ್ಟ, ತಮ್ಮ ಮೈ ಮೇಲೆ ನೀರಿದೆಯಲ್ಲ, ಅದು ತಮ್ಮ ಕೊಳೆಯನ್ನು ತೆಗೆಯುವಂಥದ್ದು ಹೌದು, ಅದೇ ಕೊಳೆಯೂ ಹೌದು, ಅದು ಹಾಗೆ ಹೋಗುತ್ತೆ, ನನಗೆ ತಾಗಲ್ಲ. ಇದು ಅಹಂಕಾರ ಅಂತ ನೋಡಿ. ಸೆಲ್ಫ್ ಪಿಟಿ ಇದೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಈ ಸ್ಪೀಚಸ್, ಭಾಳ ಇಂಪಾರ್ಟೆಂಟ್ ಇದು. ಸೆಲ್ಫ್ ಪಿಟಿ ಇದು ಮಾಡ್ತಾರೆ, ಸಿಂಪತಿ ವ್ಯಕ್ತಪಡಿಸ್ತಾರೆ, ಅದರ ಜೊತೆಗೆ ಅವರ ಒಳಗಡೆ ಒಂದು ಅಹಂಕಾರ ಕೂಡ ಇದೆ. ಆ ಅಹಂಕಾರವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ, ನಿಮ್ಮ ಧರ್ಮ ಸೋತರೆ ನಮ್ಮ ಧರ್ಮ ಸೋತ ಹಾಗೆ, ನಮ್ಮ ಮೇಲೆ ದೃಢವಾದ ನಂಬಿಕೆ ಇಟ್ಟಲ್ಲಿಗೂ ನಾನು ಆಭಾರಿ, ಈಗಾಗಲೇ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಮತ್ತೆ ಎಸ್ಟಾಬ್ಲಿಷ್ ಮಾಡಿಕೊಳ್ಳುವುದು ಅಂದರೆ, ಇಷ್ಟೆಲ್ಲ ಆರೋಪ ಬಂದರೂ ಜನ ಬರ್ತಿದ್ದಾರೆ, ಐ ಎಮ್ ಹ್ಯಾಪಿ. ಆಯಿತಾ, ನಿಮ್ಮ ಆರೋಪ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಐ ಆಮ್ ಲೀಸ್ಟ್ ಬಾದರ್. ಯಾಕೆಂದರೆ ಜನ ಬರ್ತಿದ್ದಾರೆ, ನನ್ನನ್ನು ನಂಬುವವರಿದ್ದಾರೆ, ನಮ್ಮನ್ನು ನಂಬುವರಿದ್ರೆ ಸಾಕು ನನಗೆ. ಐ ಡೋಂಟ್ ವಾಂಟ್ ಎನಿಥಿಂಗ್. ನೀವು ಬೈಕೊಳ್ಳಿ, ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ, ಯಾರು ಟೀಕೆ ಮಾಡೋರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಂದರೆ ಅವರು ಸೆಲ್ಫ್ ಸಿಂಪತಿ, ನಂತರ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ನಂತರ ಅದು ಆದ ಮೇಲೆ ಡೋಂಟ್ ಕ್ಯಾರ್, ನಾನು ಕ್ಯಾರ್ ಮಾಡಲ್ಲ ಕಣ್ರಿ ಅನ್ನುವ ಮನಸ್ಥಿತಿಯನ್ನು ಅವರು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಮತ್ತೆ ಹೇಳ್ತಾರೆ, ನಿಮ್ಮ ಧರ್ಮ ನನ್ನ ಧರ್ಮ ಅಂತ ನೋಡಿ. ಅದರ ಭಾಳ, ನಿಮ್ಮ ಧರ್ಮ ಸೋತರೆ ನನ್ನ ಧರ್ಮ ಸೋತು ಅಂತಾರೆ. ನಿಮ್ಮ ಧರ್ಮ ಅಂದರೆ ಯಾವುದು? ಹಿಂದೂ ಧರ್ಮ. ಇವರ ಧರ್ಮ ಯಾವುದು ಗೊತ್ತಿಲ್ಲ. ಅದನ್ನು ಅವರು ಕನೆಕ್ಟ್ ಮಾಡೋ ಅಂಥದ್ದು. ಅದ್ರ ಜೊತೆಗೆ ಇದು ಭಾಳ ಇಂಪಾರ್ಟೆಂಟ್. ಅವ್ರು ಹೇಳೋದು, ನಾವು ತಪ್ಪು ಮಾಡದ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ. ಅವರು ತಪ್ಪು ಮಾಡಿದ್ರೆ ಅಂತಲ್ಲ, ತಪ್ಪು ಮಾಡಿದವರನ್ನು ನಿಮಗೆ ಗೊತ್ತಿದ್ದರೆ ಬಹಿರಂಗಪಡಿಸಿ ಅಂತ ಹೇಳ್ತಾರೆ. ಯಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವರನ್ನು ಬಂಧಿಸುವುದಕ್ಕೆ ನೀವು ಸಹಕರಿಸಿ ಅಂತ ಹೇಳೋದು. ಆದರೆ ಈ ವಿಚಾರದಲ್ಲಿ ಅವರು ಒಂದು ಜಾಣ ಕುರುಡುತನವನ್ನು ಪ್ರದರ್ಶಿಸ್ತಾರೆ. ಇದನ್ನು ಜಾಣ ಕುರುಡುತನ. ಅದ್ರ ಜೊತೆಗೆ ಹೇಳ್ತಾರೆ ನೋಡಿ, ಬೆಂಗಳೂರು ಅಥವಾ ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಬೇಡ, ನಮಗೆ ನಮ್ಮವರು ಬೇಕು. ಇದು ನಿನ್ನೆ ನಡೆದಂಥ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಅವರ ರಿಯಾಕ್ಷನ್ನು. ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ಕೊಳ್ರಿ, ನಾ ಕ್ಯಾರ್ ಮಾಡಲ್ಲ, ನನಗೆ ನಮ್ಮ ಊರಿನವ್ರು ಸಾಕು ಅಂತ. ಆದರೆ ಸತ್ಯ ಏನು ಗೊತ್ತಾ, ವೀರೇಂದ್ರ ಹೆಗಡೆ ಮತ್ತು ಕುಟುಂಬಕ್ಕೆ ಅವರ ಊರಿನವರಲ್ಲಿರುವಷ್ಟು ಅತೃಪ್ತಿ ಹೊರಗಡೆ ಎಲ್ಲೂ ಇಲ್ಲ. ನಾನು ಬಹಳ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೇನೆ, ಬಹಳ ಜನ ನನಗೆ ಫೋನ್ ಮಾಡ್ತಾರೆ. ಕೆಲವರು ಇವತ್ತು ಒಂದು 4-6 ಜನ ಫೋನ್ ಮಾಡಿದರು. ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಸರ್, ನಾವೆಲ್ಲ ಕೂತು ಮಾತನಾಡ್ತೀವಿ, ಆದರೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತು. ನಾವು
ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಮುಂದೆ ನಮ್ಮ ಬದುಕು ಕಷ್ಟ ಆಗುತ್ತೆ, ನಮಗೆ ನಾವು ಇಲ್ಲಿರೋಕ್ಕೆ ಸಾಧ್ಯ ಆಗಲ್ಲ ಅಂತಾರೆ. ಆ ರೀತಿ ಅಲ್ಲಿ ಸೃಷ್ಟಿಯಾಗಿರುವ ಭಯದ ವಾತಾವರಣದ ಮೂಲಕನೇ ಅವರಿಗೆ ಅಲ್ಲಿಯ ಜನರ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಅಲ್ಲಿಯ ಜನರಿಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ದಟ್ ಇಸ್ ಎ ಬ್ಯೂಟಿ ಐ ವಿಲ್ ಟೆಲ್ ಯು. ಅದು ಇಲ್ಲವೇ ಇಲ್ಲ ಅವ್ರಿಗೆ. ಆದರೆ ಇವರಿಗೆ ಅದಕ್ಕೆ ನಮ್ಮವರು ಬೇಕು ಅಂಥೇಳಿ ಆ ಪ್ರದೇಶದ ಜನರೇನಿದ್ದಾರೆ ಅವರನ್ನು ಈ ವೈಚಾರಿಕರು, ಹೋರಾಟಗಾರರ ವಿರುದ್ಧ ಸಿಸ್ಟಮೆಟಿಕ್ ಆಗಿ ಎತ್ತಿ ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಮೇಲೆ ಪ್ರೀತಿ ತೋರಿದ ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಆಭಾರಿ ಅಂತಾರೆ ಅವರು. ಯಾರಾದರೂ ಹೆಣ್ಣು ಮಕ್ಕಳು ಪ್ರೀತಿ ತೋರ್ಸೋಕ್ಕೆ ಸಾಧ್ಯ ಅಲ್ಲ, ಯೋಚಿಸಿ ನೋಡಿ. ಅಂದರೆ ಅಲ್ಲೂ ಕೂಡ ಮಹಿಳಾ ಸೆಂಟಿಮೆಂಟ್ಸ್ ಏನಂತೀವಿ ನೋಡಿ, ಆ ಸೆಂಟಿಮೆಂಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಸೊ ಒಟ್ಟಾರೆ ಅವರು ಈ ಮಾತಿನ ಟೇಕ್ ಅವೇಸ್ ಏನಿದೆ ಅದು ಕುತೂಹಲಕರವಾದ್ದು. ಯಾಕೆಂದರೆ ನಾನು ಯಾಕೆ ಅದಕ್ಕೆ ವೇಟ್ ಮಾಡ್ತಾಯಿದ್ದೆ ಅಂತಂದರೆ, ಇಲ್ಲಿ ನಡೆದಂಥ ಸೌಜನ್ಯ ಹತ್ಯಾ ಪ್ರಕರಣದಿಂದ ಪದ್ಮಲತಾ ಎಲ್ಲ ವೇದವತಿ ಅವರೆಲ್ಲದರಲ್ಲೂ ಒಂದು ಅವರ ಬಾಯಲ್ಲಿ ಹೀಗಾಗಬಾರದಿತ್ತು, ಅವ್ರು ಸಾಯಬಾರದಿತ್ತು ಅಂತ ಅಂದರೆ ನನ್ನ ಬದುಕು ಪಾವನ ಆಗ್ಬಿಡ್ತಿತ್ತು. ಹಾಗೆಯೇ ಇದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ ವೀರೇಂದ್ರ ಹೆಗ್ಗಡೆ ಇವರು ಇನ್ನೂ ದೊಡ್ಡವರಾಗ್ತಿದ್ದರು. ಭಾಳಷ್ಟು ಜನ ಆಗ ಅವರ ಪ್ರೀತಿಯಿಂದ ಕಾಲು ತೊಳಿತಿದ್ರೇನೋ ಗೊತ್ತಿಲ್ಲ. ಆದರೆ ಒಂದೇ ಸಣ್ಣ ಒಂದು ರಿಪೆಂಟೆನ್ಸ್ ಅಂತೀವಿ ನಾವು. ಏನೋ ಒಂದು ತಪ್ಪು ನಡೆದೋಗ್ಬಿಟ್ಟಿದೆ, ಅದು ಆಗಬಾರ್ದಿತ್ತು ಅಂತಂದರೆ ಆಗ ನಾವು ಅವರ ಬಗ್ಗೆ ಇನ್ನೂ ಹೆಚ್ಚಿನ ಗೌರವವನ್ನು ಹೊಂದ್ಬೋದಾಗಿತ್ತು. ಆದರೆ ಇದರಲ್ಲಿ ಇದುವರೆಗೆ ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಸತ್ತ ಹೆಣ್ಣು ಬಗ್ಗೆ ಒಂದು ನೋವಿನ ಮಾತು ಅವರ ಬಾಯಿಂದ ಬಂದಿಲ್ಲ. ಈಗ ಬರಬೇಕಾಗಿತ್ತು. ಇಷ್ಟೆಲ್ಲ ಹೋರಾಟಗಳ ನಡುವೆ ಅವರ ಬಾಯಿಂದ ಆ ಮಾತು ಬರಬೇಕಾಗಿತ್ತು. ಆದರೆ ಅವರ ಮಾತು ಬಂದಿಲ್ಲ. ಅದು ಅಹಂಕಾರವೇ, ದುರಹಂಕಾರವೇ, ಹಣದ ಈ ಮದವೇ ಗೊತ್ತಿಲ್ಲ. ಅವರು ಯಾಕೆ ಒಂದು ರಿಪೆಂಟೆನ್ಸ್ ಈಗ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ತಮ್ಮ ಜೊತೆ ಯಾಕೆ ಕನೆಕ್ಟ್ ಮಾಡ್ಕೋತಾರೆ? ಕ್ರಿಮಿನಲ್ಗಳು ಒಳಗೆ ಹೋಗಲಿ, ಅವ್ರನ್ನ ಹಿಡೀರಿ ಅಂತ ಅಂದರೆ ಅದನ್ನು ನನ್ನ ಮೇಲಿನ ದ್ವೇಷ, ನನ್ನ ಮೇಲಿನ ಕ್ರೌರ್ಯ ಅಂತ ಅವರು ವಿಶ್ಲೇಷಿಸುವ ಹಿನ್ನೆಲೆ, ಅದರ ನಿಗೂಢತೆ ಏನು ತಾವೇ ಯೋಚನೆ ಮಾಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರೋಣ. ಹಾಗೇನೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸವೇ ನನ್ನ ಬಹುದೊಡ್ಡ ಆಸ್ತಿ. ನಮಸ್ಕಾರ.